ಧ್ವನಿ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯನ್ನ ಬರ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹ ಮಾಡಿದ್ದಾರೆ. ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗಿತ್ತು. ಅನ್ನದಾತರು ಖುಷಿಯಿಂದ ಬಿತ್ತನೆ ಮಾಡಿದ್ರು. ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು. ಆದ್ರೆ ಇಲ್ಲಿ ಯಾವಾಗ ವರುಣದೇವ ಮುನಿಸಿಕೊಂಡಿದ್ದಾನೆ. ಇದರಿಂದ ಆ ಜಿಲ್ಲೆಯ ರೈತರು ಮುಂಗಾರು ಹೆಸರು ಬೆಳೆ ಕಳೆದುಕೊಂಡು ಸಂಕಟಕ್ಕೆ ಸಿಲುಕಿದ್ದಾರೆ. ಈ ಕುರಿತ ಒಂದು ಡೀಟೇಲ್ಸ್ ಸ್ಟೋರಿ ನೋಡೋಣ ಬನ್ನಿ. ಮಳೆಗಾಗಿ ಶ್ರೀ ಪತ್ರೇಶ್ವರ ದೇವರ ಮೊರೆ ಹೋಗಿದ್ದಾರೆ ರೈತರು. ಸಮೃದ್ಧವಾಗಿ ಬೆಳೆದಂತಹ ಹೆಸರು ಬೆಳೆ ಒಣಗ್ತಾ ಇದೆ. ಬಾಡಿದ ಸಸಿಗಳನ್ನ ಹಿಡಿದು ರೈತರು ತಮ್ಮ ದುಃಖವನ್ನ ತೋಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೆಸರು ಬೆಳೆಗಳು ಬಾಡಿ ಬತ್ತಿ ಹೋಗಿದ್ದು ಹೆಸರು ಬಳಿಯನ್ನ ಹರಗ್ತಾ ಇದ್ದಾರೆ ರೈತರು. ಮತ್ತೊಂದು ಕಡೆ ಜಿಲ್ಲೆಯ ಜನ ವರುಣದೇವನ ಕೃಪೆಗಾಗಿ ದೇವರ ಮೊರೆ ಹೋಗ್ತಾ ಇರುವ ಜನರ ಒಂದಕ್ಕೊಂದು ದೃಶ್ಯಗಳು ಕಂಡು ಬಂದಿದೆ. ಕೊಪ್ಪಳ ಜಿಲ್ಲೆ ಎರೆಹಂಚಿನಾಳ ಗ್ರಾಮದಲ್ಲಿ ಎರೆಹಂಚಿನಾಳ ಗ್ರಾಮ ಸೇರಿ ತಾಲೂಕಿನ ಯಲಬುರ್ಗಾ, ಕುಷ್ಟಗಿ, ಕನಕಗಿರಿ, ಕೊಯ್ನೂರು ತಾಲೂಕಿನ ಭಾಗದ ರೈತರು ಪ್ರತಿ ಎಕರೆಗೆ 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿ ಶೇಂಗಾ, ಮೆಕ್ಕೆಜೋಳ, ಸೂರ್ಯಕಾಂತಿ, ತೊಗರಿ, ಸೋಯಾಬೀನ್ ಇತರೆ ಬೆಳೆಗಳನ್ನ ಖುಷಿಯಿಂದ ಬಿತ್ತನೆ ಮಾಡಿದ್ರು. ಆದ್ರೆ ಇದೀಗ ಆ ಬೆಳೆಗಳೆಲ್ಲವೂ ಕೂಡ ಮಳೆಯಿಲ್ಲದೆ ಒಣಗಲಾರಂಭಿಸಿದೆ ಎಂದು ಜಿಲ್ಲೆಯ ರೈತರು ಹೆಸರು ಬೆಳೆಯನ್ನ ಹರಗುತ್ತಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹಿಸಿದ್ದಾರೆ. ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ರೋಹಿಣಿ ಮಳೆ ಒಳ್ಳೆ ತೃತಿಗೆ ಭರ್ಜರಿ ಮಳೆಯಾಗಿತ್ತು. ಜಿಲ್ಲೆಯ ರೈತರು ಖುಷಿಯಿಂದ ಹೆಸರು ಬೆಳೆ ಸೇರಿ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಕೂಡ ಮಳೆಯಿಲ್ಲದೆ ಒಣಗಿ ಹೋಗಿದೆ. ಜೊತೆಗೆ ಹೆಸರು ಬೆಳೆಗೆ ರೋಗ ಬಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿ ನಾಶವಾಗಿದೆ. ಈಗ ಸದ್ಯದಲ್ಲಿ ಮಳೆ ಸುರಿದ್ರೂ ಕೂಡ ಬೆಳೆ ಬರೋದಿಲ್ಲ ಅಂತ ಗ್ರಾಮ ರೈತ ನಿಂಗಪ್ಪ ಗಡಾದ ಆಗ್ರಹ ಮಾಡಿದ್ದಾರೆ. ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು, ಹಾಳಾದ ಬೆಳೆ ಪರಿಹಾರ ಕೊಡಬೇಕು, 2 ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ಈಗ ಈರುಳ್ಳಿ ಬಿತ್ತನೆ ಮಾಡೋ ಭೂಮಿಯನ್ನ ಹದಗೊಳಿಸಿ ಸಾಲ ಸೂಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ತಂದು ಮನೆಯಲ್ಲಿ ಇಟ್ಕೊಂಡು ಮಳೆ ಕಾಯುತ್ತಾ ಕುಳಿತು ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ತಾಲೂಕಿನ ರೈತರು ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆಯಿಲ್ಲದೆ ಬೀಜ ಗೊಬ್ಬರವನ್ನ ಏನ್ ಮಾಡ್ಬೇಕು ಸ್ವಾಮಿ ಎನ್ನುವಂತಾಗಿದೆ. ಸರ್ಕಾರ ರೈತರ ನೆರವಿಗೆ ಬರಬೇಕಾಗಿದೆ. ಅಂದಪ್ಪ ಕೋಳೂರ, ಕೊಪ್ಪಳ. ಚಿಕ್ಕಪ್ಪ ಗ್ರಾಮ, ಯಲಬುರ್ಗಾ ತಾಲೂಕು. ಈಗ ಬಿತ್ತನೆ ಮಾಡಿದ ಮಳೆಯಾಗಿದ್ದು ಮುಂಗಾರಿ ಮಳೆ 45 ದಿನ ಆಯ್ತು, ಇನ್ನೂವರೆಗೆ ಆದರೂ ಮಳೆ ಇಲ್ಲ. ಬೆಳೆ ಎಲ್ಲ ಹಾಳಾಗೊಂಡಿದೆ. ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು. ಇದು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಎಲ್ಲ ಬೆಳೆ ಈ ಬಿತ್ತನೆ ಮಾಡೋಕೆ ನಮಗೆ 20,000 ರೂಪಾಯಿ ಖರ್ಚಾಗ್ತದೆ. ಈಗ ಮೆಕ್ಕೆಜೋಳ 1 ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ 20,000 ರೂಪಾಯಿ ಖರ್ಚಾಗುತ್ತೆ. ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗಿ ಹೊಂಟವು. ಇದನ್ನು ಬರ ಘೋಷಣೆ ಅಂತಂದು ಮಾಡಬೇಕು. ಅಧಿಕಾರಿಗಳು AD ಸಾಹೇಬ್ರವರೆಲ್ಲ ಬಂದು ಇದು ವೀಕ್ಷಣೆ ಮಾಡಬೇಕು. ಈಗ ADR ಹೇಳಿದ್ದಾರೆ, ತಾವು ಹೇಳಿದ್ವಿ ವಿಚಾರ. ಅವರು DC ಆಫೀಸ್ನ ಮೀಟಿಂಗ್ ಐತೆ ಅಂತ ಹೇಳಿದರು. ಅದು ಇನ್ನೂ 2 ದಿನ ಬಿಟ್ಟು ಇದನ್ನು ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತು ಈ ಥರ ಎಲ್ಲ ಖರ್ಚಾಗಿದ್ದಾದರೆ ರೈತರ ಆತ್ಮಹತ್ಯೆ ಮಾಡ್ಕೊತಾರೆ. ಇದು ಸಮಸ್ಯೆಗೆ ಪರಿಹರಿಸಬೇಕು ಅಧಿಕಾರಿಗಳು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಚಿಕ್ಕಪ್ಪ ಗ್ರಾಮ, ಯಲಬುರ್ಗಾ ತಾಲೂಕು. ನಮ್ಮ ತಾಲೂಕು ಹಿಂದುಳಿದ ತಾಲೂಕು. ನಮ್ಮಲ್ಲಿ ಮಳೆ ಆಗದೆ 45 ದಿನಗಳ ಕಳೆದುಹೋದವು. ಇವತ್ತಿಗಾದರೂ ಒಂದಲ್ಲಿ ಮಳೆ ಇಲ್ಲ. ಮೆಕ್ಕೆಜೋಳ ಮತ್ತು ಹೆಸರು, ಅಲಸಂದೆ ಇವೆಲ್ಲ ಒಣಗಾಕತ್ತಿದ್ದಾವೆ. ಆದಷ್ಟು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಇದರ ಬಗ್ಗೆ ಎಚ್ಚರಿಕೆಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಮೇಲಿಂದ ಜೂನ್ ತನಕ ಚೊಲೋ ಮಳೆ ಆಗೈತಿ. ಜೂನ್ಲಿಂದ ಇತ್ತ ಮಳೆ ಇಲ್ಲ. ಈಗ ಸಾಲ ಮಾಡಿ ಬಿತ್ತಿದ್ವಿ. ಹಿಂದಿನ ಸಾಲ ತೀರ್ಸ್ಕೊಳಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕೊಂಡಿವಿ. ಹೆಸರು ಜಾಸ್ತಿ ಬಿತ್ಕೊಂಡ್ರೆ ಮಳೆ ಇಲ್ಲಿವರೆಗೆ ಮಳೆ ಇಲ್ಲದಕ್ಕೆ ಮತ್ತು ಇದ್ರ ಜೊತೆಲಿ ರೋಗ ಬಿದ್ದೈತಿ ಮತ್ತು ಬೆಳೆ ಒಣಗಾಕತ್ತೈತಿ. ಬೆಳೆ ಮಳೆ ಆದ್ರೂ ಬೆಳೆ ಆಗೋದಿಲ್ಲ. ಈ ಸರ್ಕಾರ ಈಗ ಅದ ಏನು ಇದು ಕಾಳದ ಬೆಳೆ ಪರಿಹಾರ ಕೊಡಬೇಕು. ಈ ಬರ ಪರಿಹಾರ ಘೋಷಣೆ ಮಾಡಬೇಕು. ಆಮೇಲೆ ಇದ್ರ ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. ಇದು 1 ಎಕರೆಗೆ ನಾವು ಎಷ್ಟು 15 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡೀವಿ. ಕಸನ ತೆಗ್ಸೀವಿ. ಏನು ಮಾಡಿದ್ರು ನಮ್ಗೆ ಪ್ರಯೋಜನ ಇಲ್ದಾಗ ಆಗೈತಿ. ಈ ಸದ್ಯಕ್ಕೆ ನಾವು ಏನು ಈರುಳ್ಳಿ ಬಿತ್ತಬೇಕಂತ ವಿಚಾರ ಇಟ್ಕೊಂಡು
ಇಟ್ಕೊಂಡು ನಾವು ಉಳ್ಕೆದು ಕರೆವಲ್ಲ ಹದಗೊಳಿಸಿದ್ವಿ. ಹದಗೊಳಿಸಿ ಬೀಜ ಗೊಬ್ಬರ ಸಾಲ ಮಾಡಿ ಬೀಜದ ಗೊಬ್ಬರ ತಂದಿಟ್ಕೊಂಡ್ರು. ಇವತ್ತಿಗೆ ಮಳೆ ಸುರಿಲಾರ್ದಕ್ಕ ನಾವು ಹಿಂಗಾರಿಗೆ ಏನಾರ ಒಂದು ಕಡ್ಲಿ ಜೋಳಕ್ಕೆ ಬಿತ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನು ಎಲ್ಲ ಹಾಳಾದ ಪರಿಹಾರ, ಬರ ಪರಿಹಾರ, ಆಮೇಲೆ ನಮ್ಗೆ ಸಾಲ ಮನ್ನಾ ಇದನ್ನೆಲ್ಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡೀವಿ ಸರ್. ಎಲ್ಲ ಹಳದಿ ರೋಗ ಬಿದ್ದೈತಿ. ಈಗ ಬಿತ್ತಿ ರೈತರು 2 ತಿಂಗಳಾತು, ಮಳೆ ಇಲ್ಲ. ಏನು ಬಿತ್ತಿದ್ದು ಕಾದಂಚಿ ಮೇಲೆ ನೀರು ಹಾಕಿ ಆಗೈತಿ ಬಾಳ್ವಿ. ಇದು ಏನ್ರಿ ಎಲ್ಲ ಬಿತ್ತಿದ್ವಿ ಕರ್ಗಾಗಿ ಹೋಗ್ಯಾವ. ಏನು ರೈತರ ಬಾಳ್ವಿ ಯಾವುದು ಲಾಭನ ಇಲ್ರಿ. ಗೊಬ್ಬರ ಗುಡ್ಯಾವು ಎಲ್ಲ ಹಾಕಿ ಬರ್ತೈತಂತ ಮಾಡ್ತೀವಿ, ಏನು ಮಳೆ ಆಗಲ್ಲ ಎಳಕ್ ಸರಿಯಾಗಿ. ಏನು ಮಾಡೋಕ್ಕಾಗಲ್ವು. ಹುಟ್ಟಿ ಪೀಕ್ ಒಟ್ಟು ಒಣಗಿ ಹೊಂಟವ್ರಿ. ಈಗ 2 ತಿಂಗಳಾತು ಎಲ್ಲ ಒಣಗಿ ಹೋಗ್ಯವ್ರು. ರೋಗ ಒಂದು ಬಿದ್ದಾವು. ಎಲ್ಲ ಫಜಿತ್ ಆಗೈತ್ರಿ ರೈತರ ಬಾಳ್ವಿ. ಏನು ಎದಕ್ಕೆ ಬರ್ದಾಗೈತಿ ನೋಡ್ರಿ ಬಾಳ್ವಿ. ಈಗ ಒಂದು 30,000 ಖರ್ಚಾಗ್ಯಾವ್ರಿ ಅಷ್ಟು ಹೊಲ ಕೂಡಿ. ಎಕ್ರೆಕ್ರಿ ಒಂದು 15,000 ರೀ. ಎಲ್ಲ ಬಾಳ್ವಿ ಎಲ್ಲ ಫಜಿತ್ ನೋಡ್ರಿ ರೈತರ ಬಾಳ್ವಿ. ಅದಕ್ಕೆ ಬರ್ದಾಗೈತಿ. ಏನ್ ಮಾಡ್ಬೇಕ್ರಿ? ಎಲ್ಲ ಏನ್ ಮಾಡಕ್ ದಿಕ್ ತಿಳಿದಾಗ ಐತಿ ರೈತರಿಗೆ. ನಿಂಗಪ್ಪ ಗಡಾದ್ರಿ.